ವಿಶ್ವ ಶಾಂತಿಯ ಹರಿಕಾರ ಪ್ರವಾದಿ ತ್ವಾಹರ ಸಂದೇಶ ಮಾನವ ಕುಲಕ್ಕೆ ಹೊಂಬೆಳಕು. ವಿಶ್ವ ಶಾಂತಿಯ ಹರಿಕಾರ ಪ್ರವಾದಿ ತ್ವಾಹರ ಸಂದೇಶ ಮಾನವ ಕುಲಕ್ಕೆ ಹೊಂಬೆಳಕು. ಮರ್ದಿತ ಜನರ ಧ್ವನಿಯಾಗಿ ಶೋಷಿತ ವರ್ಗದ ನೆರಳಾದ ನಾಯಕ ವಿಶ್ವ ವಿಮೋಚಕ. ವಿಶ್ವ ಶಾಂತಿಯ ಹರಿಕಾರ ನಾಡಲಿ ಶಾಂತಿಗಾಗಿ ಎಲ್ಲರೂ ಒಂದಾಗುವ, ದೇಶದ ಉದ್ದಗಲದಲ್ಲಿ ಶಾಂತಿಯ ಅಲೆಯಾಗುವ. ದೇಶ ಕಿಚ್ಚು ರೋಷ ಅಳಿಸಿ ಸ್ನೇಹದ ಸಂಬಂಧ, ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನರ ಐಕ್ಯದ ಸುಮಸಿಂಚನ. ಭಾರತೀಯರು ಎಂಬ ಭಾವದ ಹೃದಯದ ಸಮ್ಮಿಲನವು, ದ್ವೇಷ ಅಳಿಯಲಿ ಪ್ರೀತಿ ಉಳಿಯಲಿ ಜಯಿಸಲಿ ಸೌಹಾರ್ದವು. ಸಾಧು ಸಂತರ ಧರ್ಮ ಗುರುಗಳ ಒಲುಮೆಯ ಹಾರೈಕೆ, ನಮ್ಮ ನಾಡಲಿ ಶಾಂತಿಗಾಗಿ ಎಲ್ಲರೂ ಒಂದಾಗುವ. ಕುರಾನ್ ಪಠಿಸಿದಂತಹ ಮಹಾನವರಿಗೆ ಧನ್ಯವಾದಗಳು. ಇಲ್ಲಿ ಪಠಿಸಿದಂತಹ ಪವಿತ್ರ ಕುರಾನಿನ 9ನೇ ಅಧ್ಯಾಯದ 8 ಶ್ಲೋಕಗಳನ್ನು ಮುಂದೆ ಪಠಿಸಲಾಯಿತು. ಅದರ ಅನುವಾದ ಕನ್ನಡ ಅನುವಾದ ನಡೆಸಿಕೊಟ್ಟಂತಹ ಬಶೀದಿಯೇ ಅವರಿಗೆ ಧನ್ಯವಾದಗಳು. ಬಂದಿರುವಂತಹ ಅತಿಥಿ ಗಣ್ಯರನ್ನ ಸ್ವಾಗತಿಸಿ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿ ಸ್ತೋತ್ರಗಳು ವಿಶ್ವದ ನ್ಯಾಯದ ಹರಿಕಾರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಶೀರ್ಷಿಕೆಯಲ್ಲಿ ಜಮಾಯತ್ ಇಸ್ಲಾಮಿ ಹಿಂದ್ ಕಳೆದ 1 ತಿಂಗಳಿನಿಂದ ಒಂದು ಅಭಿಯಾನವನ್ನು ನಡೆಸುತ್ತಾ ಇದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹುಟ್ಟಿದ ತಿಂಗಳಿನಲ್ಲಿ ಹಲವಾರು ಕಾರ್ಯಕ್ರಮಗಳು ಈ ಪ್ರದೇಶದಲ್ಲಿಯೂ ಬೇರೆ ಇತರ ಪ್ರದೇಶಗಳಲ್ಲಿಯೂ ನಡೆದಿರುವುದು ನಮ್ಮ ಗಮನಕ್ಕೆ ಬಂದಿರಬಹುದು. ಈ ನಿಟ್ಟಿನಲ್ಲಿ ಈ ಅಭಿಯಾನದ ಅಂಗವಾಗಿ ನಮ್ಮ ಈ ಕುಶಾಲನಗರ ಪ್ರದೇಶದ MP ಕೇಶವ ಕಾಮತ್ರವರು ಈ ಕಾರ್ಯಕ್ರಮವನ್ನು ಅಧಿಕವಾದ ಸ್ವಾಗತವನ್ನು ಬಯಸುತ್ತಾರೆ. ನಾಡಿನ ಹಿರಿಯ ಸಾಹಿತಿಗಳು ಮತ್ತು ಇದೇ ಪ್ರದೇಶದವರು ಈ ಪ್ರದೇಶದ ಎಲ್ಲರಿಗೂ ಅವರ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು. ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಶ್ರೀಮತಿ ಫ್ಯಾನ್ಸಿ ಮುದ್ದಣ್ಣ ಅವರು ನಮ್ಮ ಈ ಹಿಂದೆ ನಮ್ಮ 2 ಕಾರ್ಯಕ್ರಮಕ್ಕೂ ಅವರು ಪಾಲ್ಗೊಂಡಿದ್ದರು. ಬಹಳ ಸಂತೋಷದಿಂದ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮದ ಪರವಾಗಿಯೂ ಸೀರತ್ ಸ್ವಾಗತ ಸಮಿತಿಯ ಪರವಾಗಿಯೂ ನಾನು ಪೂರಕವಾದ ಸ್ವಾಗತವನ್ನು ಬಯಸುತ್ತೇನೆ. ಮತ್ತೊಬ್ಬ ಅತಿಥಿ ಕನ್ನಡ ಸಾಹಿತ್ಯ ಪರಿಷತ್ ಕುಶಾಲನಗರ ಇದರ ಅಧ್ಯಕ್ಷರು ನಾಗೇಶ್ ಅವರು ಇದ್ದಾರೆ. ನನ್ನ ಮಿತ್ರರು ಆದಂತಹ ಶ್ರೀ ಅರ್ಜುನ್ ಮೌರ್ಯ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿಯೂ ನಮ್ಮೆಲ್ಲ
ಈ ಒಂದು ಸೀರತ್ ಸ್ವಾಗತ ಸಮಿತಿ ಇದರ ಪರವಾಗಿಯೂ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉದ್ಘಾಟಕರು ಶ್ರೀಮಾನ್ ನಾಗೇಂದ್ರ ಬಾಬುರವರು ವಕೀಲರು ಹಾಗೂ ಪ್ರಧಾನ ಅರ್ಚಕರು ಆಗಿ ನಮ್ಮ ಈ ಪ್ರದೇಶದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತ ಸಮಿತಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಈ ಸಂಜೆಯಲ್ಲಿ ತಾವೆಲ್ಲರೂ ನಮ್ಮ ಈ ಸಭಾಂಗಣದಲ್ಲಿ ಬಹಳ ಹುರುಪಿನಿಂದ ಸಂತೋಷದಿಂದ ನಮ್ಮ ಮುಂದೆ ಇದ್ದೀರಾ. ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸೀರತ್ ಅಭಿಯಾನದ ರೈತ ನ್ಯಾಯದ ಹರಿಕಾರ ಹೆಗ್ಗಣ್ಣ ಮೊಹಮ್ಮದ್ ಅವರ ಬಗ್ಗೆ ಒಂದು ಕೃತಿಗಳ ಉದ್ಘಾಟನೆ ಮತ್ತು ಪುಸ್ತಕ ಪ್ರದರ್ಶನದ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ನಾನು ಶುಭವನ್ನು ಹಾರೈಸ್ತೇನೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರಾದ ಮೊಹಮ್ಮದ್ ಕುಂದಿ ಅವರೇ, ಹಿರಿಯರಾದ ನಜೀರ್ ಅಹಮದ್ ಮಾಸ್ಟರ್ ಅವರೇ, ಇವತ್ತು ಈ ಕೃತಿಗಳ ಬಿಡುಗಡೆ ಮಾಡಲಿಕ್ಕೆ ಬಂದಂತಹ ಜಿಲ್ಲೆಯ ಹಿರಿಯ ಸಾಹಿತಿಗಳು ಭಾರತ ಜನತೆ ಇರ್ತಾರೆ. ಅವರು ಕೊಡಗುವಿನ ಪತ್ರಿಕೆಯಿಂದ ಪ್ರಕಟ ಮಾಡಿದ್ದಾರೆ, 30 ವರ್ಷದಿಂದ ಪ್ರಕಟ ಮಾಡಿದ್ದಾರೆ. ನಾನು ಅವರಿಗೆ ವರದಿ ಮಾಡ್ತಿದ್ದೆ. ಒಂದು ಲೆಕ್ಕವನ್ನು ನಿಮ್ಮಗಳು ಕೂಡ ಅವರು ಶುಭ ಹಾರೈಸಿ ಬಂದಂತಹ ಅಕ್ಕ ಫ್ಯಾನ್ಸಿ ಅವರೇ, ಧಾರ್ಮಿಕವಾಗಿ ಬರುವಂಥ ಎಲ್ಲ ಪುಸ್ತಕಗಳು ಕೂಡ ಹೇಳೋದು ಪ್ರೀತಿ ಪ್ರೇಮ ಒಂದೇ. ಎಲ್ಲಿಯೂ ಯಾವ ಪುಸ್ತಕವೂ ಕೂಡ ನಾವು ಅದನ್ನು ಅರ್ಥೈಸಿಕೊಂಡು ಕೊಟ್ಟರೆ ಜೀವನದಲ್ಲಿ ಬದುಕಿ ಸಾಧ್ಯ. ಅದು ಭಗವದ್ಗೀತೆ ಇರ್ಬೋದು, ಅವರ ಬೈಬಲ್ ಇರ್ಬೋದು, ಅಂತ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಹಿರಿಯರ ನಮ್ಮ ಮೇಲೆಲ್ಲ ಇದೆ. ಯಾಕಂದರೆ ಇವತ್ತು ಯಾವುದೇ ಸಾಹಿತ್ಯಿಕ ಕಾರ್ಯಕ್ರಮಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಯುವಕರು ಬರೋದು ತುಂಬ ಕಮ್ಮಿ ಆಗ್ತಾ ಇದೆ. ಎಲ್ಲರೂ 50 ವಯಸ್ಸಿನ ಮೇಲಿನವರು ಪ್ರಾಯದವರು ಮಾತ್ರ ಎಲ್ಲರೂ ಕಳ್ಕೊಂಡಿರೋಲ್ಲ. ಯುವಕರನ್ನ ಸಾಹಿತ್ಯದೆಡೆಗೆ, ಧಾರ್ಮಿಕತೆಗೆ ಸೆಳೆಯುವಂಥ ಕಾರ್ಯಗಳನ್ನ ನಾವು ಹಿರಿಯರು ಮಾಡಬೇಕಾಗ್ತದೆ. ಅದು ಯಾವ ಥರದಲ್ಲಿ ಗೂಗಲ್ನ ಮಧ್ಯೆ ಕೂತ್ಕೊಂಡು ಅವ್ರನ್ನ ಹೇಗೆ ಹಿಡಿಯೋದು ಅನ್ನೋದು ಕೂಡ ತುಂಬ ಒಂದು ಕಠಿಣವಾದಂಥ ವಿಚಾರ. ಅದರಿಂದ ಆ ಬಗ್ಗೆ ಕೂಡ ಚಿಂತನೆ ನಡೆಸುವಂಥ ಭಾರತೀಯ ಸಮಾಜದಲ್ಲಿ ಅನುವಾದಿಸಿದ್ದಾರೆ. ಈ ಕೃತಿಯು ಕೂಡ ಇಂದು ಬಿಡುಗಡೆಗೊಂಡಿದೆ. ಸಿಗುವುದು ಲಭ್ಯವಿದೆ. ಅವುಗಳೆಲ್ಲರೂ ಇದರ ಸದುಪಯೋಗವನ್ನು ನಮ್ಮ ಹರೀಫ್ ಕೊಟ್ಟಿದ್ದಾರೆ. ಸುಮಾರು 1.5 ತಿಂಗಳ ಹಿಂದೆ ಅವರು ನನಗೆ ಫೋನ್ ಮಾಡಿ ಒಂದು ಹೈಪೋಥೆಟಿಕಲ್ ಪ್ರಶ್ನೆ ಅಂತ ಕೇಳ್ತಾರೆ. ಅದನ್ನು ನಾನು ಹೇಳ್ತೀನಿ. ಇಡೀ ಪ್ರಪಂಚದಲ್ಲಿ ಬಹಳ ದೊಡ್ಡ ಗಲಾಟೆಗಳು ನಡೆದು, ಧರ್ಮ ಯುದ್ಧಗಳು ನಡೆದು, ನಾವು ಮಾಡ್ತಾರಲ್ಲ ಅದೇ ಗಾಳಿ ಮಾತುಗಳನ್ನು ನಂಬೇಡ. ಯಾರಾದರೂ ಗಾಳಿ ಮಾತುಗಳನ್ನು ಹೇಳಿದರೆ ಅದನ್ನು ಸುಮ್ಮನೆ ನೀವು ಅದನ್ನು ಮರುಪ್ರಸಾರ ಮಾಡಬೇಡ. ಒಂದ್ಸಲ ಅದನ್ನು ಸೀರಿಯಸ್ ಆಗಿ ಗಮನ ಇಟ್ಟು ನೋಡು, ಏನಾಯಿತು ಅಂತ ತಿಳ್ಕೊ. ಅದು ಸತ್ಯ ಆಗಿದ್ದರೆ ಮಾತ್ರ ಅವರು ಇನ್ನೊಬ್ಬರಿಗೆ ಹೇಳು ಅಂತ ಪ್ರವಾದಿ ಮಹಾಮಂತ್ರರು ಆಗಲೇ ಹೇಳುತ್ತಾರೆ. ಅಲ್ಲೆಲ್ಲ ಪಶ್ಚಿಮ ಬಂಗಾಳದಲ್ಲಿ ಒಂದು ಗಲಾಟೆ ಆಗುತ್ತೆ. ಅಲ್ಲಿಂದ ಅವನಿಗೆ ಬೇಕಾದ 30 ಸೆಕೆಂಡಿನ ವಿಡಿಯೋದಲ್ಲಿ ಕುಶಲಾಗರಕ್ಕೆ ಹೋಗ್ತಾ ಇರ್ತಾನೆ. ಕುಶಲಾಗರದಲ್ಲಿ ಗಲಾಟೆ ಶುರುವಾಗುತ್ತೆ. ಇದು ಇಂಥ ಅಪಾಯದೊಳಗೆ ಆಗೇ ಬಂದಿದೆ. ಪ್ರವಾದಿ ಮಹಾಮಂತ್ರರು ಇನ್ನೊಂದು ಕಡೆ ಹೇಳ್ತಾರೆ, ನಿನ್ನ ವಿರೋಧಿಯ ಜೊತೆಗೆ ನಿನಗೆ ಯುದ್ಧ ಆದಾಗ, ನಿನ್ನ ವಿರೋಧಿ ಸೋತು ಶರಣಾಗತನಾದಾಗ ಅವನನ್ನು ನೀನು ಆನ್ ಸ್ಪಾಟ್ ಅಲ್ಲಿ ಕ್ಷಮಿಸಬೇಕು. ಕ್ಷಮಿಸುವುದು ಮಾತ್ರ ಅಲ್ಲ, ಅವನು ಎಲ್ಲಿಗೆ ಹೇಳ್ತಾನೆ ಅಲ್ಲಿ ಕರ್ಕೊಂಡು ನಾವೇ ಸರಿ ಅನ್ನೋ ಅಹಂಕಾರದ ಮನೋಭಾವ ಇದೆಯಲ್ಲ, ಎಲ್ಲಿ ತನಕ ಈ ಮನುಷ್ಯನಿಗೆ ನಾನೇ ಸರಿ, ನಾನು ಹೇಳಿದ್ದೇ ಸರಿ ಅನ್ನುವ ಅಹಂಕಾರ ಇರೋದು, ಅಲ್ಲಿ ತನಕ ಇಲ್ಲ. ಇದರ ಸಂಖ್ಯೆಯಲ್ಲಿ ನಿಮ್ಮನ್ನು ನಾನು ಹಿಂದೆ ಯಾವುದೇ ದೇಶದ ಇತಿಹಾಸ ತಗೊಳ್ಳಿ, ಎಲ್ಲ ಇತಿಹಾಸಗಳು ಹೊಡೆದಾಟದ ಕಥೆಗಳೇ ಇಲ್ಲ. ಹೊಡೆದಾಟದಲ್ಲಿ ಮನುಷ್ಯನ ಜೀವನ ಅಲ್ಲ. ಇದರ ಹಿಂದಿನ ವರ್ಣವನ್ನು ಹುಡುಕೊಂಡು ಹೋದಾಗೆ ರೋಸಿಯಾ ಕೃತಿ ಅವರ ಕೆಲವು ಸಾಲುಗಳನ್ನು ನಾನು ತುಂಬ ಓದ್ತೀನಿ. ತುಂಬ
ಪ್ರಾಚೀನ ಮತ್ತು ಆಧುನಿಕ ಸಮಸ್ಯೆ. ನಾನು ಆಗಲೇ ಹೇಳಿದ್ದೆ, ಮನುಷ್ಯನೇ ದೊಡ್ಡ ಸಮಸ್ಯೆ. ನಾವು ವಸ್ತುನಿಷ್ಠವಾಗಿ ಮೌಲ್ಯಮಾಪನ ಮಾಡಿದರೆ ಖಂಡಿತವಾಗಿರೋದಕ್ಕಿಂತ ಹೆಚ್ಚು ಕ್ರಮಗಳು ನಮ್ಮ ಕ್ರಮಗಳಿಂದ ಉಪಕಾರ ಆಗಿರೋದಕ್ಕಿಂತ ಅಪಕಾರ ಆಗಿರೋದು ಹೆಚ್ಚು ಅಂತ ಅನಿಸುತ್ತೆ ಅಂತ ಹೆಣ್ಣವರು ಹೇಳ್ತಾರೆ. ಮಾಡಬೇಕು. ಇನ್ನೊಂದು ಕಡೆ ಹೇಳ್ತಾರೆ, ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ನಮ್ಮ ಶುಭ ಹಾರೈಕೆಗಾಗಿ ಶ್ರೀಮತಿ ಫ್ಯಾನ್ಸಿ ಮುಖಂಡ ಅವರನ್ನು ನನಗೆ ನನ್ನ ಮನಸ್ಸಿಗೆ ಇಲ್ಲಿ ಅಬ್ಸರ್ವ್ ಮಾಡಿರೋದು, ಯಾವುದಾದ್ರು ಪುಸ್ತಕ ಬಿಡುಗಡೆಗೆ ಹೋಗಿ ಅಲ್ಲಿ ಎಷ್ಟು ಸೌಮ್ಯವಾದ ಎಷ್ಟು ಸಾಮಾನ್ಯ ಒಳ್ಳೆ ವ್ಯಕ್ತಿಯಾಗಿ ಬರಬೇಕು ಅಂತಂದ್ರೆ ಅದರಲ್ಲಿ ನಮ್ಮ ಪ್ರಯತ್ನ ಬೇಕು. ಎಷ್ಟು ಹೊಸ ನಾವು ಏನು ಹೇಳಿದ್ರು ಸಹ ಬದಲಾಗದೇ ಇರುವಂಥ ಸಿಚುವೇಶನ್ಗೆ ಬಂದು ಆಗಿದೆ ಇವತ್ತಿನ ಪರಿಸ್ಥಿತಿ. ಆದರೆ ಅದೆಲ್ಲವನ್ನು ಒಂದು ದಾರಿಗೆ ತರಲಿಕ್ಕೆ ಇದೊಂದು ಪುಸ್ತಕ ಆಗುವಂಥ ನಾವು ನಮ್ಮ ತಾಯಿಗಳ ಕಡೆಯಿಂದ ಅಜ್ಜಿಯವರ ಕಡೆಯಿಂದ ಕಲಿತ ಆಗಿ ಮಾಡುವಂಥ ಅಡುಗೆಗಳ ಸಮೇತ ಮಕ್ಕಳು ಯೂಟ್ಯೂಬ್ ನಾವು ಬದಲು ಮಾಡ್ಕೊಂಡು ಹೇಳಿದ ಮಾತನ್ನ ಕೇಳುವಂಥ ಆ ಕಾಲ ಹೊರಟೋಗಿದೆ. ಇವಾಗ ಏನಿದ್ರು ಮಕ್ಕಳಿಗೆ ನಾವು ಬೆಳೆಸ್ಬೇಕಾಗಿದ್ದು ಒಂದು ಇದ್ದ ಅಂತಂದ್ರೆ ಇಷ್ಟು ಪುಸ್ತಕವನ್ನು ಓದಿನಾದ್ರೂ ನಾವು ಬದಲು ಮಾಡ್ಕೊಳ್ಬೋದು, ತಿಳ್ಕೊಳ್ಳೋದು ಕೂತಿರುವ ಮಾತ್ರ ಪುಸ್ತಕನಾದ್ರೂ ಓದಿ ಬರಲಿ ಅಂತ ಹೇಳುವಂಥದಕ್ಕೆ ಇಂಥ ಕಾರ್ಯಕ್ರಮವನ್ನು ಹೇಗೆ ಅದನ್ನ ಬದಲು ಮಾಡ್ಬೋದು ಅಂತ ಒಂದು ಸಣ್ಣ ಒಂದು ಸಿಹಿ ಅವಳನ್ನ ಬದಲು ಮಾಡಿ ನಮಗೆ ಆಗಲ್ಲ. ಅದು ಅವನು ಕೂತು ಹೇಳೋದು ಪುಸ್ತಕಗಳು ಬಂದ್ರೆ ಅಲ್ಲೇನೋ ಅಂತ ಒಂದು ಟಾಪಿಕ್ ಬಂದ್ರೆ ಅವಳು ಓದಿದ್ರೆ ಸೊ ಇದ್ರನ್ನ ನೀವು ಮಾಡ್ಕೊಳ್ಬೋದು ಹೇಳೋದು. ಕಾರಣ ಮತ್ತೆ ಸುಮ್ಮನೆ ಟೇಬಲ್ ಮೇಲೆ ಇದ್ದೇವೆ ಅಪ್ಪ ಕಂಡಾಗ ಮತ್ತೆ ಕೆಲವೊಂದು ಒಳ್ಳೊಳ್ಳೆ ನಾವೆಲ್ಸ್ ಇದ್ರಲ್ಲೇ ನೋಡಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ನಮ್ಮ ನಾರ್ಮಲ್ ಜೀವನಕ್ಕೆ ಉಪಯೋಗ ಆಗೋ ಪುಸ್ತಕಗಳಿವೆ. ಒಂದು 4 ಪುಸ್ತಕ ತಗೊಳ್ಳೋದು ಮನೆಯಲ್ಲಿ ಸುಮ್ಮನೆ ಮಕ್ಕಳು ಮುಂದೆ ಇಟ್ಟು ಸುಮ್ಮನೆ ನಾವು ಒಂದು ಹತ್ತಿಸುವಂತ ಒಂದು ಕಾರ್ಯ ನಮ್ಮಿಂದ ನಡೀಲಿ ಪ್ರತಿ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ. ಇವತ್ತಿನ ನನಗೆ ಏನೋ ಗೊತ್ತಿಲ್ಲ, ನಾನು 2 ಸಲ ನಿಮ್ಮ ಕಾರ್ಯಕ್ರಮದಲ್ಲಿ ಇದ್ದೀನಿ, ಊಟ ಮಾಡಿದ್ದೀನಿ, ತುಂಬಾ ಸಂಪರ್ಕದಲ್ಲಿ ನಾನು ಇವತ್ತು ಜೊತೆ ಸೇರಿದ್ದೀನಿ. ಇದಕ್ಕೆ ನಾನು ಇನ್ವೈಟ್ ಮಾಡಿದ ಎಲ್ಲರಿಗೂ ನಾನು ಮನಸ್ಸಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಾಂಧಿ ಪ್ರಕಾಶನದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು ಒಬ್ಬ ಕನ್ನಡ ಉಪನ್ಯಾಸಕನಾಗಿ ಬಹಳ ಸಂತೋಷವಾಗುತ್ತೆ. ಬಹಳ ಪರೀಕ್ಷೆ ಆಗಲಿಲ್ಲ. ಇತ್ತೀಚೆಗೆ ನಮ್ಮ ಗೆಳೆಯರು ಹಿರಿಯರಾದಂಥ ಅಬ್ದುಲ್ ರೆಹಮಾನ್ ಅಂತ ಕೆಲವೊಂದು ಪುಸ್ತಕಗಳನ್ನು ಕೊಟ್ಟು ಓದಿ ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀವಿ. ನಾನು ಕೂಡ ಎಲ್ಲೋ ಒಂದು ಕಡೆ ಅಂದ್ರೆ ಇಸ್ಲಾಂ ಅಂದ್ರೆ ಮೊಹಮ್ಮದ್ ಪೈಗಂಬರ್ ಅವರು ಅಂದ್ರೆ ಏನು ಅನ್ನುವಂತಹ ಒತ್ತಡ ಪೂರ್ವಕವಾಗಿ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲವೊಂದು ಸನ್ನಿವೇಶಗಳನ್ನ ನಾವು ದಾಟಿ ಬರಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಅವೆಲ್ಲ ಒಂದು ಸನ್ನಿವೇಶಗಳನ್ನ ಮತ್ತು ಅಂತಹ ಒಂದು ಏನೋ ತುಂಬಾ ವೈಚಾರಿಕತೆಯ ಒಂದು ಅಪೂರ್ವ ವಿಚಾರಗಳು. ಆಮೇಲೆ ಇನ್ನೂ ಒಂದು ಸಂತೋಷಕರವಾದ ವಿಚಾರ ಅಂದ್ರೆ ಯಾವುದೇ ಪುಸ್ತಕವನ್ನು ನೀವು ತಗೊಂಡು ಓದಿ ಬೇರೆಯ ಧರ್ಮಗಳಿಗೆ ಅಥವಾ ಬೇರೆಯ ಆಚಾರಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಮನಸ್ಸಿಗೆ ನೋವಾಗತಕ್ಕ ರೀತಿಯಲ್ಲಿ ಬಹಳ ಸೂಕ್ಷ್ಮವಾಗಿ ಅದು ಮಕ್ಕಳಿಗೆ ಕೊಡೋದು. ಯುವಜನ ಕಾರ್ಯಕ್ರಮದಲ್ಲಿ ನನ್ನ ಪಾತ್ರ, ಪಾತ್ರ ಮತ್ತು ಕೆಲವರ ಪಾತ್ರ ಈ ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದ್ವೇಷ ಅವರಲ್ಲಿ ಅರ್ಧವನ್ನು ತಿಳ್ಕೊಂಡಿರ್ತಾರೆ. ಅರ್ಧವನ್ನು ತಿಳ್ಕೊಂಡು ಇದರಿಂದ ತುಂಬಾ ದೊಡ್ಡ ಸಮಸ್ಯೆ. ಇವತ್ತು ನಾವು ತಂತ್ರಜ್ಞಾನದಲ್ಲಿ, ವಿಜ್ಞಾನದಲ್ಲಿ, ಇಡೀ ಜಗತ್ತಿನಲ್ಲೇ ನಾವು ಸಾಧನೆ ಮಾಡಿ ಇವತ್ತಿಗೂ ಕೂಡ ನಿಮ್ಮ ನಡುವೆ ಸಣ್ಣ ಸಣ್ಣ ಮನಸ್ಸುಗಳಿರ್ತೀವಿ. ನೋಡಿ ಈ ತರ ಬಂದು ನಮ್ಮ ಪುಸ್ತಕ ತಗೊಳ್ಳಿ ನಾವು ಹೇಳ್ಕೋಬೇಕಾಗಿರುತ್ತೆ ಅಲ್ವಾ? ಹಾಗಾಗಿ ಓದು ವರ್ಗ ಇಲ್ಲ ಅಂತ ನಾನು ಹೇಳಲ್ಲ. ಮನೆಗೆ ನೀವು ಯಾವುದೋ ಒಂದು ವಿಡಿಯೋ ಬಂದಿದ್ದು ಗಮನಿಸಿರ್ಬೋದು. ಯಾವ್ದು ಪುಸ್ತಕ ಹೇಳೋದು. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಸಾಹಿತ್ಯದ ಅಭಿಮಾನಿಗಳಾಗಿರ್ತೀರ ಅನ್ನುವ ಒಂದು ವಿಶ್ವಾಸ ಮೊದಲಿಗೆ ನಾನು ಪಕ್ಕದ ಆನಂದ್ ಇವರು ಬಾಲಸ್ವಾಮಿ ಆನಂದ್ ಅಂತ ಅವರ ಊರಿನ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ. ನಮ್ಮ ಊರಿನಲ್ಲೂ ಹೇಳ್ತೀವಿ ಪಕ್ಕ ಅಂತ ನಾನು ಅಲ್ಲಿ ಮೇಲೆ ಆಪಾದನೆ ಮಾಡ್ತಾ ಇದ್ದೆ.
ಕಾರ್ಯಕ್ರಮದ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಕನ್ನಡ ಜನತೆಗೆ ಇಸ್ಲಾಮಿನ ಸಂದೇಶಗಳು ಒಂದು ರೀತಿಯಲ್ಲಿ ಅಪರಿಚಿತವಾಗಿದೆ. ಅಂತಹ ಒಂದು ಸ್ಥಿತಿಯಲ್ಲಿ ಒಂದು ದೊಡ್ಡ ಧರ್ಮವನ್ನು, ಈ ಜಗತ್ತಿನಲ್ಲಿ ಸುಮಾರು 200 ಕೋಟಿ ಅನುಯಾಯಿಗಳಿರುವ ಒಂದು ಧರ್ಮವನ್ನು ಕನ್ನಡ ಜನತೆ ಮತ್ತು ಆಳವಾದ ಅರಿವನ್ನು ಕೊಡುವ ಪುಸ್ತಕಗಳನ್ನು ಈ ಸಂಸ್ಥೆ ಪ್ರಕಟಿಸಿದೆ ಮತ್ತು ಕನ್ನಡ ನಾಡಿನ ಉದ್ದಕ್ಕೂ ತಮ್ಮ ಸಾಹಿತ್ಯಗಳನ್ನು ಕನ್ನಡ ಜನತೆಗೆ ತಲುಪಿಸುವ ಕೆಲಸವನ್ನು ಕೂಡ ಹಾಗೆ ನಾನು ಮಾಡ್ತೇನೆ. ತಲೆ ತಗ್ಗಿಸಿ ನನ್ನನ್ನು ಓದು, ನೀನು ತಲೆ ಎತ್ತಿ ಬದುಕುವ ಹಾಗೆ ನಾನು ಮಾಡ್ತೇನೆ. ಮೊಬೈಲ್ ಹೇಳಿದಂತೆ ನೀನು ತಲೆ ತಗ್ಗಿಸಿ ನನ್ನನ್ನು ನೋಡು, ನೀನೆಂದೂ ಕೂಡ ತಲೆ ಎತ್ತದ ಹಾಗೆ ನಾನು ಮಾಡ್ತೇನೆ. ಆ ವಿಷಯಗಳು ಗೊತ್ತಿಲ್ಲ ಅವರಿಗೆ. ಯಾರು ಸಮಾಜದ ಸ್ಥಿತಿಗತಿಗಳೇನು, ಧರ್ಮ ಏನು, ರಾಜಕೀಯ ಯಾವುದು, ಸತ್ಯ ಏನು, ಸುಳ್ಳು ಯಾವುದು, ಒಂದು ರೀತಿಯ ಪ್ರಮೇಯ ಭಯದ ವಾತಾವರಣ. ಯಾಕೆಂದರೆ ನಮ್ಮ ಯುವಜನತೆ ಓದುವ ನೀವೆಲ್ಲರೂ ಶಾಂತಿ ಪ್ರಕಾಶನದ ಸಾಹಿತ್ಯಗಳನ್ನು ಮತ್ತು ಒಳ್ಳೆಯ ಪುಸ್ತಕಗಳನ್ನು, ಧಾರಾಳು ಒಳ್ಳೆಯ ಪುಸ್ತಕಗಳನ್ನು ಓದುವ ಮೂಲಕ ಮಾತ್ರ ನಮಗೆ ಬೆಳೆಯಲು ಸಾಧ್ಯ. ಈ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಅದಕ್ಕೆ ನಮಗೆಲ್ಲ ಒಂದು ಪ್ರೇರಣೆಯನ್ನು ಕೊಡಲಿ ಅಂತ ಹಾರೈಸ್ತಾ ಎಲ್ಲ ಅತಿಥಿಗಳಿಗೆ ಕೃತಜ್ಞತೆಯಿಂದ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವರ ಶಾಂತಿ ಮತ್ತು ಕರುಣೆ. ಅವರಿಗಿರುವ ಕಿರುಕಾಣಿಕೆಯನ್ನು ನಮ್ಮ ಜಿಲ್ಲಾ ಸಂಚಾಲಕರು ನೀಡಬೇಕೆಂದು ಕೇಳಿಕೊಳ್ತೇವೆ. ಉದ್ಘಾಟನೆಯನ್ನ ನಿರ್ವಹಿಸಿದಂತಹ ಶ್ರೀ MP ಕೇಶವ ಕಾಮತ್ರವರಿಗೆ ಈ ಕಾರ್ಯಕ್ರಮದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಿಡುಗಡೆ ಮಾಡುವಂತಹ ಒಂದು ಕಾರ್ಯಕ್ರಮ ನಿರ್ವಹಿಸಿದಂತಹ ಹಾಗೆ ಈ ಕಾರ್ಯಕ್ರಮಕ್ಕೆ ಶುಭಹಾರೈಕೆಯನ್ನ ಮಾಡಿರುವಂತಹ ಶ್ರೀಮತಿ ಕಾಂಸಿ ಮುಟ್ಟಣ್ಣ, ಸಾಹಿತಿಗಳು, ಕುಶಾಲಂಕರ, ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಶ್ರೀ ನಾಗೇಶ್ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್, ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಶ್ರೀ ಅರ್ಜುನ್ ಮೌರ್ಯ ಅಧ್ಯಕ್ಷರು, ದಲಿತ ಸಾಹಿತ್ಯ ಪರಿಷತ್ ಕೊಳವಿದೆ, ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು. ಕಾರ್ಯಕ್ರಮದ ಮುಂದಿನ ಅಧಿವೇಶನದಲ್ಲಿ ಅಧ್ಯಕ್ಷರ ಸ್ಥಾನವನ್ನು ವಹಿಸಲಿರುವ ವಕೀಲರಾದಂತಹ ನಾಗೇಂದ್ರ ಬಾಬು ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಹಲವಾರು ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.